ಈ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ ಜೀವ ಸಂಬೋಧನ ಸ್ಥಳದ ಮೊದಲನೆಯ ಪದ್ಯದ ಪಲ್ಲವಿ ಇಲ್ಲಿ ಏನು ಹೇಳ್ತಾರೆ ಶ್ರೀಮನ್ನಿಜಗುಣ ಶಿವಯೋಗಿಗಳು ಅಂದರೆ, ಮನುಜ ಇದು ಮನುಷ್ಯರಿಗೆ ಹೇಳೋದು, ಮನುಷ್ಯರಂಥವ್ರಿಗಲ್ಲ. ಹಂಗಂದ್ರೆ ತಿಳಿತಾ ಇಲ್ಲ ನಿಮಗೆ? ಮನುಷ್ಯರ ಬೇರೆ, ಮನುಷ್ಯರ ಪೈಕಿ ಬೇರೆ. ಭಾಳ ಮಂದಿ ಮನುಷ್ಯರಂಗೆ ಕಾಣ್ತಾರಷ್ಟೆ. ಬಹುತೇಕ ನೀವು ಧಾರವಾಡ ಬೆಳಗಾವ್ ಬಟ್ಟೆ ಅಂಗಡಿ ಹೋಗಿರ್ತೀರಿ, ಮದುವೆ ಸಂದರ್ಭ ಈಗ ಜಾಸ್ತಿ. ಈ ವರ್ಷ ನಮ್ಗೆ ಭಾಳ ಲುಕ್ಷಣ ಆಗ್ಯದ. ಯಾಕೆ ಲುಕ್ಷಣ ಅಂದ್ರೆ ಮೇದಾಗ ಮದುವೆ ಇರ್ತಿದ್ದು, ಮೇದಾಗ ಮದುವೆನೇ ಇಲ್ರಿ, ಕಾರ್ಯಕ್ರಮದಾಗ ಮದುವೆ ಬಂದಾವ. ಎಷ್ಟು ಲುಕ್ಷಣ, ಏನು ಕತೆ? ಯಾಕಂದ್ರೆ ಮದುವೆಯಾಗ ಡ್ಯೂಟಿ ಕಡಿಮೆ, ಪಗಾರ ಹೆಚ್ಚಿಗೆ ನಮ್ಗೆ. ಏನ್ರಿ ನೀವು ಬಟ್ಟೆ ಅಂಗಡಿಗೆ ಹೋಗ್ತೀರಿ, ನೋಡ್ತೀರಲ್ಲಿ ನಿಂದ್ರಿಸಿರ್ತಾರೆ, ನೋಡಿರ ಇಲ್ಲ? ಏನು ಸೂಟ ಬೂಟ ಹಾಕಿ ನಿಂದ್ರಿಸಿರ್ತಾರೆ, ಸೀರೆ ಉಡಿಸಿ ನಿಂದ್ರಿಸಿರ್ತಾರೆ. ಹೇಮಾ ಮಾಲಿನಿ ಕಣ್ಣಂಗಾಗುತ್ತಾಳೆ, ಇಲ್ಲಿ ಮದುವೆ ಆಗಕ್ಕೆ ಬರಂಗಿಲ್ಲ, ಕಾಣ್ತಾರಷ್ಟೇ. ಹಾಗೆ ಒಂದಿಷ್ಟು ಮಂದಿ ಕಾಣ್ತಾರೆ ಮನುಷ್ಯರಂಗೆ. ಅದಕ್ಕೆ ಒಬ್ಬ ಸಂತ ಭಾಳ ಚಂದ ಹೇಳ್ದ, ಮನುಷ್ಯರಂಗ ಕಾಣ್ತೀದಿ, ಮಂಗ್ಯನಂಗ ಮಾಡ್ತೀದಿ ಅನ್ನೋ. ಮನುಷ್ಯರಂಗೆ ಕಾಣ್ತೀವಿ ಅಷ್ಟೇ, ಮನುಷ್ಯ ಅನ್ಬೇಕ ನಿನಗೆ ಮಂಗ್ಯ, ಹಳೆ ಮಂಗ್ಯ. ಅದಕ್ಕೆ ಇಲ್ಲಿ ಮನುಜ, ಹೇ ಮನುಜ. ಮನುಜ ಅಂತ ಯಾರಿಗಂದ್ರೆ ಅವರು ಶಾಸ್ತ್ರಾಧಿಕಾರವಾನ್ ಮನುಜ. ವಲ್ಲಭರು ಹೇಳ್ತಾರೆ, ಶಾಸ್ತ್ರ ಕೇಳೋರು ಮನುಷ್ಯರು, ಮನ್ಯಾಗ ಮನ್ಕೊಂಡವರು. ನಾ ಅವ್ರಿಗೇನು ಅನ್ನಂಗಿಲ್ಲ, ನೀವು ಹೋಗಿ ಏನು ಹೇಳಿದ್ರಿ, ಏನು ಮಾಡಿಲ್ಲ, ನೀವ ಅನ್ಕೊಂತ ಹೋಗ್ರಿ. ಶಾಸ್ತ್ರ ಕೇಳಕ್ಕೆ ಬಂದನು ನಿದ್ದೆ ಮಾಡೋರು, ಅವ್ರಿಗೂ ನಾ ಏನು ಅನ್ನಂಗಿಲ್ಲ. ಶಾಸ್ತ್ರಾಧಿಕಾರವಾನ್ ಮನುಜ, ಶಾಸ್ತ್ರಕ್ಕೆ ಅಧಿಕಾರಿಗಳಾದವರು ಅವರು ಮನುಷ್ಯರು ಅಂದರು. ಹೇ ಮನುಜ, ನಿನಗಹುದು ಮುಕ್ತಿ, ನಿನಗ ಮೋಕ್ಷ ಆಗುತ್ತದೆ. ಮೋಕ್ಷ ಅಂದ್ಕೂಡ ಒಂದಿಷ್ಟು ಮಂದಿಗೆ ಎದಿ ಜಲ್ ಅಂತದೆ. ಯಾಕೆ ಮೋಕ್ಷ ಅಂದ್ರೆ ನೀವು ಬೇರೆ ಅರ್ಥ ಮಾಡ್ಕೊಂಡಿರಿ. ಮೋಕ್ಷ ಅಂದ್ರೆ ಗೊಟ್ಟಕ್ಕಂದದ್ದು ಮೋಕ್ಷ ಅಂತ ನೀವು ತಿಳ್ಕೊಂಡಿರಿ, ಹೌದಲ್ರಿ? ಅವ್ರಿಗೆ ಮೋಕ್ಷ ಆಯ್ತು ರೀ, ಮೋಕ್ಷ ಆಯ್ತು. ನಾವು ಮಾನವ ಮಾಡಕತ್ತಿದ, ಎಲ್ಲಿಗೆ ಹೋಗಿದ್ದೆಪ್ಪ ಅಂತ ಕೇಳಿದ, ಸಾವ್ಕಾರ ಮೋಕ್ಷ ಮಾಡಿ ಬಂದೇವ್ರಿ ಅಂದ. ಅಂದರೆ ನಿಮ್ಮನ್ನು ಕೊಟ್ಟು ಬಂದೆ ಅಂತ ಅರ್ಥ. ಭಾಳ ಮಂದಿದು ಮೋಕ್ಷ ಎಂಬ ಪದಕ್ಕೆ ಭಾಳ ವಿಚಿತ್ರ ಅರ್ಥ ಮಾಡ್ಕೊಂಡಾರ. ಈ ಮಗಳನ್ನಿಟ್ಟು ಮದುವೆ ಮಾಡಿದೆ ಅಂದ್ರೆ ನಾ ಮುಕ್ತ ಆಗ್ತೀವಿ ನೋಡ್ರಿ. ಇವಂದು ಬೇರೆ ಮುಕ್ತಿ, ಇವಂದು ಮಗಳ ಮದುವೆ ಮಾಡಿದೆ ಅಂದ್ರೆ ನಾ ಮುಕ್ತ ಆಗ್ತೀನಿ. ಸಾವುಕಾರನ ಸಾಲ ತೀರಿಸಿದೆ ಅಂದರೆ ನಾ ಮುಕ್ತ ಆಗ್ತೀನಿ. ಈ ಸದ್ಯ ನೀವು ನಾ ಪ್ರವಚನ ಬಿಟ್ಟ್ಯ ಅಂದ್ರೆ ನೀವು ಸದ್ದ ಮುಕ್ತ ಆಗ್ತೀರಿ, ನನಗೆ ಗೊತ್ತು. ಇವ್ರದೆಲ್ಲ ಮುಕ್ತಿ ಭಾರಿ ಭಾರಿ ನಮೂನಿ ಅದಾವ.
ನಾನಿವತ್ತ ಮುಕ್ತಿ ಸ್ವಲ್ಪ ಹೇಳ್ತೀನಿ ಎಲ್ಲ. ಅಲ್ಲಿ ಏನು ಪಲ್ಲವಿಯೊಳಗೆ ಏನೇನು ಪದಗಳು ಬಂದವ ಸಂಕ್ಷಿಪ್ತ ಅರ್ಥ ಹೇಳ್ತೀನಿ. ಒಂದೊಂದು ಪದ ನಾನು ವಿಸ್ತೃತವಾಗಿ ಬಿಡಿಸ್ಲಿಕ್ಕೆ ಹೋದೆ ಅಂದರೆ ಸಮಯ ಭಾಳ ಆಗಿಬಿಡ್ತದೆ. ನಾನು ಮೊದಲು ವ್ಯಾಖ್ಯಾನಕ್ಕೆ ತೆಗೆದುಕೊಂಡಿರುವಂಥದ್ದು ಮನುಜ ನಿನಗಹುದು ಮುಕ್ತಿ, ನಿನಗೆ ಮುಕ್ತಿ ಆಗುತ್ತದೆ ಅಂದರವರು. ಏನು ಮಾಡಿದ್ರೆ ಮುಕ್ತಿ ಆಗ್ತದೆ ರೀ? ಗುರುಗಳ ಸ್ಮರಣೆ ಮಾಡು, ದೇವರ ಸ್ಮರಣೆ ಮಾಡು, ನಿನ್ನ ನೀನು ವಿಚಾರ ಮಾಡಿ, ಇಷ್ಟೇ ಮಾಡಬೇಕಾದ್ದು. ಮುಕ್ತಿ ಆಗ್ಬೇಕಂದ್ರೆ ಗುರುಗಳ ಸ್ಮರಣೆ ಮಾಡು, ದೇವರ ಸ್ಮರಣೆ ಮಾಡು, ಮತ್ತು ನಿನ್ನ ನೀನು ವಿಚಾರ ಮಾಡು. ಇಷ್ಟು ಮಾಡಿದ್ರೆ ನಿನಗೆ ಮುಕ್ತಿ ಆಗ್ತದೆ. ಮುಕ್ತಿ ಬೇಕು ಅಂದ್ರೆ ಇಷ್ಟು ಮಾಡಿ. ಈ ಮುಕ್ತಿ ಅಂದರೆ ಏನು ಅದನ್ನು ಹೇಳ್ಕೊಂಡು ಇವನು ಯಾಕೆ ಮಾಡಬೇಕಾಗ್ತದೆ? ಮುಕ್ತಿ ಬೇಕಂದರೆ ಹರಸ್ಮರಣೆ, ಗುರುಸ್ಮರಣೆ, ತನ್ನ ವಿಚಾರ ಯಾಕೆ ಮಾಡಬೇಕು? ಮೋಕ್ಷಕ್ಕಾಗಿ ಮಾಡಬೇಕು. ನಾನು ನಿಮಗೆ ಕೇಳ್ತೀನಿ ಮೊದಲೀಗ, ಮೋಕ್ಷ ಬೇಕೋ ಬೇಡ ನಿಮಗೆ? ಮುಕ್ತರಾಗಬೇಕಂತೀರಿ? ಏನು ಮೋಕ್ಷ? ಮೋಕ್ಷದ ವ್ಯಾಖ್ಯಾನವನ್ನು ಮಾಡ್ತಾ ಸ್ವಾಮಿ ಚಿನ್ಮಯಾನಂದರು ಬಹಳ ಸೊಗಸಾದ ಮಾತು ಹೇಳಿದ್ದಾರೆ ಮೋಕ್ಷವನ್ನು ಕುರಿತು. ದ ಟೋಟಲ್ ಏಮ್ ಆಫ್ ಹ್ಯುಮ್ಯಾನಿಟಿ ಈಸ್ ಟು ಎಸ್ಕೇಪ್ ಪೇನ್ಸ್ ಆ್ಯಂಡ್ ಮಿಸರಿ ಆ್ಯಂಡ್ ಎಂಜಾಯ್ ದ ಹ್ಯಾಪಿ ಲೈಫ್. ಭಾಳ ಚಂದ ಮಾತು ಲಕ್ಷ ಕೇಳ್ಬೇಕು ನೀವು. ಹ್ಯುಮ್ಯಾನಿಟಿ, ಇಡೀ ಮಾನವ ಕುಲ ಎಲ್ಲರೂ ಏನು ಬಯಸ್ತಾರೆ? ದ ಟೋಟಲ್ ಏಮ್ ಆಫ್ ದ ಹ್ಯುಮ್ಯಾನಿಟಿ. ಮನುಷ್ಯ ಮಾತ್ರ ಎಲ್ಲರ ಗುರಿ. ನೀವು ಏನು ಮಾಡೋದೆಲ್ಲವೂ ಎದರ ಸಲುವಾಗಿ ಅಂದರು. ಎದರ ಸಲುವಾಗಿ ಹೇಳಿದ್ರು ಅವರು? ಟು ಎಸ್ಕೇಪ್ ಪೇನ್ಸ್ ಆ್ಯಂಡ್ ಮಿಸರಿ. ನೀವೇನೆಲ್ಲ ಮಾಡೋದು ಯಾತಕ್ಕಾಗಿ ಅಂದರೆ ಟು ಎಸ್ಕೇಪ್. ಎದರಿಂದ ಎಸ್ಕೇಪ್ ಆಗೋದು? ಎದರಿಂದ? ಪೇನ್ಸ್ ಆ್ಯಂಡ್ ಮಿಸರಿ. ನಾವೆಲ್ಲರೂ ಏನೇನು ಮಾಡ್ತೀವಿ ಪ್ರಯತ್ನ ಎಲ್ಲವೂ ಯಾತಕ್ಕಾಗಿ ಮಾಡ್ತೀವಿ ಅಂದ್ರೆ ನಮಗೆ ದುಃಖ ದೂರ ಆಗಬೇಕು. ಹೌದಲ್ರಿ? ಯಾಕೆ ಬಡ್ದಾಡ್ಲಕತ್ತೀರಿ ಇಷ್ಟು? ಎಷ್ಟು ಬಡ್ದಾಡ್ತಾನೆ ಮನುಷ್ಯ, ಏನು ಪ್ರಯತ್ನ ನಡೆಸ್ಯಾನ, ಎದ್ರ ಸಲುವಾಗಿ ಇಟ್ಟೆಲ್ಲ ಮಾಡ್ಲಕತ್ತಾನ? ದುಃಖ ದೂರ ಆಗಬೇಕು. ಹೌದಲ್ರಿ? ದುಃಖ ದೂರ ಆಗಬೇಕು ಅಂತ ನಮ್ಮ ಪ್ರಯತ್ನ ಇದೆ. ಮೊದಲ ನಮಗೆ ದುಃಖ ಅದ, ಅದನ್ನು ಒಪ್ಕೋಬೇಕು. ಹೌದಿಲ್ಲ? ದುಃಖ ಅದ ಅಂತ ಗೊತ್ತಾದಾಗನ ದುಃಖದಿಂದ ದೂರ ಆಗಬೇಕು ಅಂತ ಮನುಷ್ಯ ಪ್ರಯತ್ನ ಮಾಡ್ತಾನೆ. ದುಃಖ ಐತಿಲ್ರಿ? ಯಾರ್ಯಾರಿಗೆ ಏನೇನು ನಮೂನಿ ದುಃಖ ಐತಿ ನೀವು ಹೇಳೋದೇ ಬೇಕಾಗಿಲ್ಲ. ನಿಮ್ಮ ಮುಖ ನೋಡಿದರೆ ಗೊತ್ತಾಗ್ತದೆ. ಸೋಮ್ ಅಂತೀರಿ ಮ್ಯಾಲಿನ ಮಾತಿಗೆ ಏನಂತ್ರಿ? ಆರಾಮದೀವಿ. ಬೇಕಾದವ್ರು ಮಾತಾಡಿಸ್ರಿ ನೀವು. ಮತ್ತು ನೀವು ಯಾರ ಬೆಟ್ಟ ಆಗಲಿ, ಪರಿಚಿತರ ಬೆಟ್ಟ ಆದ್ಕೊಂಡು ಮೊದಲು ಕೇಳೋ ಪ್ರಶ್ನೆ ಏನು ಕೇಳ್ತೀರಿ? ಆರಾಮ. ಅದನ್ನೇ ಯಾಕೆ ಕೇಳ್ತೀರಿ ಅಂತ ನೀವು ಕೇಳೋನು ಅದನ್ನೇ ಯಾಕೆ ಕೇಳ್ತಾನೆ? ನಾ ಅಂತೂ ಆರಾಮಿಲ್ಲ, ನೀರು ಆರಾಮದೇನಂತ ಇವ್ನು ಒಳಗ ಏನ್ರಿ? ಅವನು ಭಾಳ ಚಂದ ಹೇಳ್ತಾನೆ, ಆರಾಮದೇನು ರೀ, ಎಲ್ಲಿಗೆ ಹೊಂಟಿದಿ? ಧಾರವಾಡಕ್ಕೆ ಹೊಂಟೀನಿ. ಯಾಕೆ ಹೊಂಟಿದಿ? ದವಾಖಾನಿಗೆ ಹೊಂಟೀನಿ ಅಂತ. ಅಂದರೆ ಮ್ಯಾಲಿನ ಮಾತಿಗೆ ಹೇಳ್ತಾರೆ ನೀವು. ಮ್ಯಾಲಿನ ಮಾತಿ ಹಂಗಿಲ್ಲದು. ಇಬ್ಬರು ಗಂಡ ಹೆಂಡತಿ ಅಂದರೆ ಹೆಸ್ರಾಗ್ತೀರಿ ನೀವು. ಅದಕ್ಕೆ ಇಬ್ಬರು ಗಂಡ ಹೆಂಡತಿ ಅಂದ್ಕೊಳ್ಳೆ ಗೊತ್ತಾಯ್ತು ನಿಮ್ಮ ಕತೆ ಹೇಳ್ತಾರಂತ ಹೇಳಿ.
ಇಬ್ಬರು ಗಂಡ ಹೆಂಡತಿ ಹೈಲಿ ಎಜುಕೇಟೆಡ್ ಅಂದರೆ ಭಾಳ ಕಲ್ತವ್ರು. ಇಬ್ಬರು ಗಂಡ ಹೆಂಡತಿ ಗಂಡನ ಮನೆಗೆ ನಡಿಲಾಕ ಬಂದ್ಲು. ಎದಕ್ಕೆ ಬರ್ತಾರಂತ ಗಂಡ ಮನೆಗೆ? ಇಲ್ಲಿ ನಡಿಲಾಕ ಬರ್ತಾರಂತ. ಮತ್ತು ಅಲ್ಲಿ ಮನ್ಕೊಂಡಿರ್ತಾರೆ, ಯಾರಿಗೂ ಗೊತ್ತಿಲ್ಲ ಅವ್ರ ಮನೆ. ಅಂದ್ರೆ ಅಲ್ಲಿ ನಡೆಯೋದು ಇಲ್ಲಿ ನಡೆಯೋದು ವ್ಯತ್ಯಾಸ ಐತಿ. ಯಾಕ್ರಿ ನೀವು ನಡೆದವ್ರದ್ರಿ ಜರ ಹೇಳ್ರಿ ಏನ್ರಿ? ಅಲ್ಲಿ ನಡೆಯೋದು ಇಲ್ಲಿ ನಡೆಯೋದು ಭಾಳ ಫರ್ಕ್ ಐತಿ. ಅಲ್ಲಿ ಹ್ಯಾಂಗೆ ನಡೆದ್ರು ನಡೀತದ. ಇಲ್ಲಿ ಇರ್ತಾಳ ಯಾರ್ರೀ? ಅತ್ತಿ. ಹೆಸರು ಎಷ್ಟು ಚಂದ ಅದಾವ ನೋಡ್ರಿ, ಅತ್ತಿ. ಭಾಳ ಕಾರ್ಬಾರ ಮಾಡಿದೆ ಅಂದ್ರೆ ನೀ ಕೂತ್ಕೊಂಡು ಅತ್ತಿ ಅಂತ ಹೇಳಿ ಅತ್ತಿ. ಮನ್ಯಾಗ ಅಕ್ಕಿ ಅಡಿಗೆ ಮಾಡೋದ ಕಲ್ತಿಲ್ಲ. ಸ್ಕೂಲು ಕಾಲೇಜು ಮದುವೆ ಎಲ್ಲಿ ಅಡುಗೆ ಮಾಡ್ಬೇಕ್ರಿ? ಈ ಬಹುತೇಕ ಭಾಳ ಮಂದಿ ಸ್ಕೂಲು ಕಾಲೇಜು ಇದು ಮಂದಿ ಏನಿರ್ತದಲ್ರಿ, ಈಗ ಇವ್ರು ಅಡುಗೆ ಹೆಂಗೆ ಕಲ್ಯಾಕತ್ತಾರಂದ್ರೆ ಯೂಟ್ಯೂಬ್ ನೋಡಿ ಅಡುಗೆ ಕಲ್ಯಾಕತ್ತಾರೆ. ನನಗೆ ಗೊತ್ತಾಗ್ಯದ. ಅಲ್ಲೆಲ್ಲ ನೋಡಿ ನೋಡಿ ಈ ವ್ಯವಸ್ಥೆ ಇರಲಿಲ್ವಲ್ಲ ಅವಾಗ ಏನ್ರಿ? ಭಾಳ ಭಾಳ ಕಷ್ಟ ಇತ್ತು ಅವಾಗೆಲ್ಲ. ಇಂಥ ವ್ಯವಸ್ಥೆ ಬಂದದ. ಮೊನ್ನೊಂದು ಮನೆಗೆ ಹೋಗಿದ್ದೆ, ನಾವು ಊಟಕ್ಕೆ ಹೋಗಿದ್ದೆ. ಬಿಸಿ ಬಿಸಿ ರೊಟ್ಟಿ ತಂದಿಡ್ಲಕತ್ತಾರ, ಸಪ್ಪಳಾಗಲ್ದು. ನನಗೆ ಅದು ಆಶ್ಚರ್ಯ ಅನ್ನಿಸ್ತು. ರೊಟ್ಟಿಯರ ಬರ್ತಾ ಅದಾವ, ಸಪ್ಪಳರ ಆಗವಲ್ದು. ಮೊದಲೆಲ್ಲ ಬಿಸಿ ಬಿಸಿ ರೊಟ್ಟಿ ಪಟ 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 ಸಪ್ಪಳ ಕೇಳ್ತಿತ್ತು ನೋಡ್ರಿ. ಏನು ಚಂದ ತಾಳಗತ್ತಿನಾಗ ಬಡೀತಿದ್ರು. ನನಗೆ ಡೌಟ್ ಬಂದು ಊಟ ಆದ ಮೇಲೆ ಇವ್ರು ರೊಟ್ಟಿ ಹೆಂಗೆ ಬರ್ಲಾಕತ್ತೇವ ನೋಡೋಮಂದು ನಾ ಹೋಗ್ತಾ ಇದ್ದೀನಿ ಒಳಗೆ. ಅದು ಇದು ಬೆಳವಣಿಗೆಲ್ಲ ತೀಡ್ಲಾಕತ್ತಾರ, ಚಪಾತಿ ತೀಡ್ದಂಗೆ ಬಡಿಯಂಗೆ ಇಲ್ರಿ. ಬಡಿದ್ರೆ ಎಷ್ಟು ಚಂದ ರೊಟ್ಟಿ ರುಚಿ. ನಾಂದೆ ಏನು ಹಿಂಗೆ ತೀಡ್ಲಾಕತ್ತೀರಿ, ಬಡಿಬೇಕಿಲ್ರಿ, ಕೈ ನೋಸ್ತವ್ರಿ ಸ್ವಾಮಿಗಳ ಅಂದಕ್ಕಿ. ಕಲ್ತಕ್ಕೆ ಯಾಕನು ಹೆಣ್ಮಗಳು ಏನ್ರಿ? ಈ ಕಲ್ತವ್ರು ಭಾಳ ಮೆತ್ತಗ್ರಿ. ಅಲ್ಲ ಇಲ್ಲಿಯವ್ರಲ್ಲ, ನಾ ಈ ಊರು ಬಿಟ್ಟು ಹೋಗುತ್ತಾನ ನಿಮ್ಗೆ ಒಡವಿಗೆ ಬರೋಂಗಿಲ್ಲ. ಪಾಪ ಕಲ್ತಕ್ಕೆಲ್ಲ ಯೂಟ್ಯೂಬ್ ನೋಡಿ ಅಡುಗೆ ಮಾಡೋಕ್ಕೆ ಅಲ್ಲೆಲ್ಲ ಹೇಳ್ತಿರ್ತಾರೆ ನೋಡ್ರಿ, ಭಾಳ ಮಜಾ. ಅವು ಮಾನ್ಯ ಒಬ್ಬಕ್ಕೆ ಯೂಟ್ಯೂಬ್ದಾಗ ಹೇಳ್ತಿದ್ಲು, ಅನ್ನ ಹೆಂಗೆ ಮಾಡ್ಬೇಕಂತ ಹೇಳ್ತಾರೆ. ಒಂದು ಕೆಲಸ ಮಾಡಿ ಹಿಂಗೆ ಹೇಳ್ತಿರ್ತಾರೆ ಅವ್ರು ನೋಡ್ರಿ. ಇದು ಬೆಂಗಳೂರು ಭಾಷೆ. ಇದು ಟಕ್ 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 ಅಂತ ಬರ್ತಾಳೆ, ಬಂದು ನಿಂತು ಹೇಳ್ತಿರ್ತಾಳೆ ಈಕಿ ನಮ್ಮ ಹೆಣ್ಮಕ್ಳಿಗೆ. ಒಂದು ಕೆಲಸ ಮಾಡಿ, ಮೊದಲು ಪಾತ್ರೆ ತೊಳಿರಿ. ಅಜ್ಞಾನ ಇರೋಂಗಿಲ್ಲ ಪಾತ್ರೆ ತೊಳಿಬೇಕನ್ನೋದು. ಒಂದಿಷ್ಟು ಅದ್ರಾಗ ನೀರು ಹಾಕ್ರಿ, ಅಕ್ಕಿ ಹಾಕ್ರಿ, ಅಕ್ಕಿ ಮೇಲೆ 3 ಬಟ್ಟೆ ನೀರು ಇರಬೇಕು. ಅನ್ನ ಮಾಡೋದು ಹೇಳ್ಕೊಡ್ತಾರೆ ನಮಗೆ ಏನು. ಹಿಂಗೆ ಅದು ಯೂಟ್ಯೂಬ್ ನೋಡಿ ಅಡುಗೆ ಮಾಡ್ಲಾಕ ಕುಂತ್ಲು. ಇಷ್ಟು ಗ್ರಾಮ್ ಬೇಳೆ ಹಾಕಿದರೆ ಇಷ್ಟು ಉಪ್ಪು ಹಾಕಬೇಕು, ಇಷ್ಟು ಖಾರ ಹಾಕಬೇಕು ಎಲ್ಲ ಹೇಳಿದ್ರು. ಕೇಳಿ ತಲೆಗಿಟ್ಕೊಂಡು ಅಡುಗೆ ಮಾಡ್ತಿದ್ಲು. ಆ ಖಾರ ಹಾಕೋದು ಏನು ಸ್ಪೂನ್ಸ್, ಇಷ್ಟು ಸ್ಪೂನ್ಸ್ ಅಂತ ಹೇಳಿದ್ರೆ ಮರ್ತು ಬಿಟ್ಟಿಲ್ಲ ನಾನು. ಅವ್ರು ಹೇಳ್ಯಾರ 3 ಸ್ಪೂನು, ಈಕಿನ ತಲೆಯಾಗ 13 ಸ್ಪೂನು. ಹೆಂಗಾಗಬಾರ್ದು ಹೇಳ್ರಿ ನೀವು. ಇವಾಗ ಭಾರಿ ಖುಷಿ ಯಾರಿಗೆ? ಗಂಡಗ. ಪ್ರಥಮ ಬಾರಿ ಹೆಂಡ್ತಿ ಕೈಯಾಗಿನ ಅಡುಗೆ ಊಟ ಮಾಡಕ್ಕೆ ಕುಂತಾನಿವ ಬಹದ್ದೂರ.
ನೀಡಿದ್ಲು ಇಂಥ ಕಾರ್ ಆಗ್ಯದ, ಬ್ರಹ್ಮಾಂಡ ಕಾರ್ ಅಂತಾರೆ ಅದಕ್ಕೆ ಅನ್ಸ, ವಿಪರೀತ ಕಾರ್ ಆಗ್ಯದ. ಅದು ಎಲ್ಲ ಉರಿಲಕ್ಕೆ ಹತ್ತದ ಒತ್ತಟ್ಟಿನಿಂದ, ಏನು ಆರ್ಗನ್ಸ್ ಅದಾವ ಎಲ್ಲ ಉರಿಲಕ್ಕೆ ಹತ್ತವ. ಹೆಣ್ಮಕ್ಳದೊಂದು ಸ್ವಭಾವ, ನೀಡಿದ ಕೂಡಲೇ ಕೇಳ್ತಾರೆ, ಹೆಂಗಾಗ್ಯದ್ರಿ, ಉರ್ಯಂಗೆ ಆಗ್ಯದ್ರಿ. ಒತ್ತಟ್ಟಿನಿಂದ ಉರ್ಲಕ್ಕೆ ಹತ್ತದ್ರಿ. ಆದರೂ ಯಾರಿಗೆ ಹೇಳಬೇಕ್ರಿ, ಹೆಣ್ತಿ ಮಾಡ್ಯಾಳ್ರಿ. ಇವ ಉಸ್ಸು 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 ಉಸುಗರ್ಕೊಂತ ಅಮೃತ ಅಮೃತ ಆದಂಗೆ ಆಗ್ಯದ ಅನ್ನಂತ, ಅಮೃತ ಅಂದಂತ. ಇನ್ನೊಂದಿಷ್ಟು ನೀಡ್ರಿ, ಯಾಕೆ ಅಮೃತ ಅಂತಾನಲ್ಲ, ಸಾಕು 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 ನೀಟು ಉಣ್ಣು ಅಂದಂತ. ಮತ್ತು ಅಮೃತ ಅಂತೀರಿ, ಕಣ್ಣಾಗೆಲ್ಲ ಕಣ್ಣಾಗ ಮುಗನಾಗ ಎಲ್ಲ ಸೋರ್ಲಾಕೈತಿ. ಮತ್ತು ಅಮೃತ ಅಮೃತ ಅಂತೀರಿ, ಕಣ್ಣಾಗ ಹಾಕ್ರಿ ನೀರ ಅಂದ್ರೆ ಅವ ಅಂದಂತ. ನಿನ್ನ ಅಮೃತದಂಥ ಅಡಿಗೆ ಉಂಡು ಆನಂದ ಬಾಷ್ಪ ಬರ್ಲಾಕ ಅಂತಾನ ಅಮೃತ ಅಂತ. ಅಮೃತ ಇದ್ದಂಗೆ ಐತೇನಿದು. ಹಾಗೇ ನಮ್ಮ ಬದುಕು. ಸೋಮ ಅಂತೀವಿ ಆರಾಮ್, ಎಲ್ಲ ಐತೆ ಆರಾಮ್. ಆರಾಮ ಹೈ ರಾಮ ಪಾಹನ ಮೇ. ಆರಾಮ ಎಲ್ಲೈತಿ? ಭಗವದ್ ಅನುಭೂತಿಯಲ್ಲಿ ಆರಾಮ ಐತಿ. ನಾವು ಸಕಲ ದುಃಖವನ್ನು ನೀಗಬೇಕಂತೀವಿ. ಎಲ್ಲ ಜೀವಿ ಬಡದಾಡೋದು ದುಃಖ ಕಳ್ಕೋಬೇಕು. ಆದರೆ ಜೀವ ಸದಾ ದುಃಖಿ ಅದ. ನಿಜಗೊಂಡು ಹೇಳ್ತಾರೆ, ಅಡಿ ಅಡಿಗೆ ತೋರುವತಿ ಘೋರ ಸಂಸಾರದ ಅನುತಾಪ ಸಂತತಿ. ಬರೀ ತಾಪ ಅಂದಿಲ್ಲ, ಏನಂದ್ರೆ ಅವರು ಅನುತಾಪ. ಜೀವ ಭಯಂಕರ ದುಃಖದಲ್ಲಿ ಅದಾನ, ತಾಪದೊಳಗೆ ತಪ್ತನಾಗಿದ್ದಾನೆ. ಈ ತಾಪದಿಂದ ನಮ್ಮನ್ನು ಕೆಳಗಾಯಿಸುವವರು ಯಾರು? ವಿನುತ ಗುರುಮೂರ್ತಿ ಹೇಳಿದರು. ವಿನುತ ಗುರುಮೂರ್ತಿ. ಆ ವಿನುತ ಗುರುಮೂರ್ತಿ ಅನ್ನೋದನ್ನು ಶಂಕರರು ವರ್ಣ ಮಾಡಿದ್ದಾರೆ, ಚಂದ ವರ್ಣ ಮಾಡಿದ್ದಾರೆ. ತಾಪರಹಿತ ಪದಂ ಗುರುಪದಂ, ಪರಹಿತ ಪದಂ ಗುರುಪದಂ, ರಹಿತ ಪದಂ ಗುರುಪದಂ, ತಪದಂ ಗುರುಪದಂ. ಅದನ್ನು ಬಿಡಿಸ್ಬೇಕಂತ ನನ್ನ ತಲೆಯಾಗೈತಿ. ನೋಡಿ, ಸಮಯ ಸಿಕ್ಕರೆ ಅದನ್ನು ಬಿಡಿಸೋ ಪ್ರಯತ್ನ ಮಾಡ್ತೀನಿ. ಸದ್ಗುರು ತಾನು ತಾಪರಹಿತನಾಗಿದ್ದಾನೆ, ಅವನನ್ನು ಆಶ್ರಯಿಸಿದವರಿಗೆ ತಾಪರಹಿತನನ್ನಾಗಿ ಮಾಡ್ತಾನೆ. ನಾವೆಲ್ಲರೂ ತಾಪದಿಂದ ತಪ್ತರಾಗಿದ್ದೇವೆ. ಯಾರು ಆರಾಮದೇವ್ರಿ? ಎಲ್ಲಿ ಆರಾಮದೇವಿ? ಏನು ಬಡವ ಆರಾಮದಾನೋ, ಶ್ರೀಮಂತ ಆರಾಮದಾನೋ, ಪಂಡಿತ ಆರಾಮದಾನೋ, ಪಾಮರ ಆರಾಮದಾನೋ? ಹೆಂಗದಿರಿ? ಆರಾಮದಿರಿ? ಆರಾಮಿದ್ರಿ ಇಲ್ಲಾಕೆ ಬರ್ತಿದ್ದೇವ್ರಿ ಅಂದ್ರೆ ಸುಮ್ಮಂತೀವಿ. ನಾವು ಆರಾಮದೀವಂತ ದುಃಖ ಕಳ್ಕೋಬೇಕಂತ ಪ್ರಯತ್ನ ನಡೆದಿದೆ. ನಾವು ಏನು ಪ್ರಯತ್ನ ಮಾಡಿರಲ್ಲ, ನಾನಾ ನಮೂನಿ ಪ್ರಯತ್ನ ಮಾಡಿರಿ. ಎಲ್ಲ ದೇವ್ರಿಗೆ ಹೋಗಿರಿ, ಎಲ್ಲ ದೇವ್ರು ನಮ್ಮ ಪಾಲಿಗೆ ಕಣ್ಣು ಮುಚ್ಚಾವ್ರಿ ಅಂತ ಅನ್ಕೊನಿಗೆ. ಯಾ ದೇವರು ನಮ್ಮ ಕೈ ಹಿಡಿಲಿಲ್ರಿ. ನೆನ್ಪಿಟ್ಟುಕೊಡ್ರಿ, ಎಲ್ಲ ದೇವ್ರ ಕೈ ಬಿಟ್ಟಾಗ ನಿಮ್ಮ ಕೈ ಹಿಡವ ಸದ್ಗುರುನಾಥ ನೋಡ್ರಿ. ಅದಕ್ಕೆ ಅವನು ನೆನೀರಿ ಅಂತ ಹೇಳಿದ್ದೇನ್ರಿ. ಎಲ್ಲರ ಕೈ ಬಿಟ್ಟಾಗ ನಿಮ್ಮ ಕೈ ಹಿಡಿತಾನೆ ಸದ್ಗುರುನಾಥ. ಬುದ್ಧನ ಒಂದು ಬಹಳ ಅಪರೂಪದ ಒಂದು ಘಟನೆ ಬರ್ತದೆ. ಬುದ್ಧ ಮೈಥಿಲಿ ನಗರಕ್ಕೆ ಬಂದಿರ್ತಾನೆ. ಅಲ್ಲೊಬ್ಬ ನಗರ ವೇಶ್ಯ ಇರ್ತಾಳೆ, ವಾಸವದತ್ತ ಆಕೆ ಹೆಸರು. ಅವಳು ಶ್ರೀಮಂತ ವೇಶ್ಯ.
ಆಕೆಯ ಮನೆಗೆ ರಾಜ ಮಹಾರಾಜರು ಬರ್ತಿದ್ರು, ಮಂತ್ರಿ ಮಹೋದಯರು ಬರ್ತಿದ್ರು, ಶೆಟ್ಟಿ ಸಾಹುಕಾರಗಳು ಬರ್ತಿದ್ರು, ಬೇಡಿದ್ದು ಕೊಡ್ತಿದ್ರು. ರಾಜಬೀದಿಯಲ್ಲಿ, ನಗರದ ರಾಜಬೀದಿಯಲ್ಲಿ ಭವ್ಯವಾದಂಥ ಮಹಡಿಯ ಮನೆ, ಯಾವುದಕ್ಕೂ ಕೊರತೆ ಇರಲಿಲ್ಲ. ಅರಮನೆಯಂಥ ಮನೆ, ಮನೆಯಲ್ಲಿ ಎಲ್ಲ ಸೌಲಭ್ಯಗಳು, ದಾಸ ದಾಸಿಯರು, ಯಾವುದಕ್ಕೂ ಕೊರತೆ ಇಲ್ಲ. ಆಶ್ಚರ್ಯವೋ ಆಶ್ಚರ್ಯ. ಒಂದು ದಿನ ನಗರವಧು ವಾಸವದತ್ತ ಮಹಡಿಯ ಮೇಲೆ ನಿಂತಿರ್ತಾಳೆ. ಮಧ್ಯಾಹ್ನದ ಸಮಯ, ಉರಿ ಬಿಸಿಲಿನ ಸಮಯ. ಬುದ್ಧ ಮಧ್ಯಾಹ್ನದ ಭಿಕ್ಷೆಗಾಗಿ ನಗರದಲ್ಲಿ ಬಂದಿದ್ದಾನೆ. ಅತ್ಯಂತ ತೇಜಸ್ವಿ, ನವತಾರುಣ್ಯದ ಬ್ರಹ್ಮಚಾರಿ, ಬ್ರಹ್ಮ ತೇಜಸ್ವಿ. ಎಂಥ ಆಶ್ಚರ್ಯ ಅಂದರೆ, ಯಾವಳ ನೋಟ ತನ್ನ ಮೇಲೆ ಬಿದ್ದಿತ್ತಂತ ತಿಳ್ಕೊಂಡು ಆಕೆಯನ್ನು ಕಾಣಲು ನಗರ ಅಷ್ಟೇ ಅಲ್ಲ, ನಾಡಿನ ಅನೇಕ ಶ್ರೀಮಂತರು, ರಾಜ ಮಹಾರಾಜರು ಆಕೆಯ ಒಂದು ದೃಷ್ಟಿ ತಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನ ಧನ್ಯ ಆದಿತ್ತು ಅಂತ ತಿಳ್ಕೊಂಡು ಆಕೆಯನ್ನು ಕಾಣಲಿಕ್ಕೆ ಓಡೋಡಿ ಬರ್ತಿದ್ರಲ್ಲ, ಅಂಥ ರೂಪಸಿ ಪರಮ ಚೆಲುವೆ ಆಯಾವ ವಾಸವದತ್ತ ಆಕೆಯನ್ನು ನೋಡಲು ಎಲ್ಲರೂ ಕಾತುರರಾಗಿದ್ರೆ, ಮಹಡಿ ಮೇಲೆ ನಿಂತು ಈ ಯೋಗಿಯನ್ನು ನೋಡಿ ಮನಸೋತು ಕೆಳಗಿಳಿದು ಓಡಿ ಬಂದಂತೆ. ಅವಳು ಕೆಳಗಿಳಿದ ಬರೋದಕ್ಕ ಆಕೆಯ ಮನೆ ಬಾಗಿಲಿಗೆ ಬಂದು ಬುದ್ಧ ನಿಂತಿದ್ದ. ಭಿಕ್ಷಾಂದೇಹಿ ಮನಸೋತಂತ ವಾಸವದತ್ತ ಬುದ್ಧನಿಗೆ ಅಂದ್ಲು, ನಾನು ಇದುವರೆಗೂ ಯಾರೂ ನೀಡದ ಭಿಕ್ಷೆಯನ್ನು ನೀಡ್ತೀನಿ. ಇಲ್ಲಿವರೆಗೆ ನಿಮಗೆ ಯಾರೂ ನೀಡಿರದ ಭಿಕ್ಷೆಯನ್ನು ನೀಡ್ತೀನಿ. ಬುದ್ಧ ಅಂದ, ನನಗೆ ಹೊಟ್ಟೆ ಹಸಿದಿದೆ, ಒಂದಿಷ್ಟು ಅನ್ನ ನೀಡಿ ಸಾಕು, ಚಿನ್ನ ಬೇಕಾಗಿಲ್ಲ, ಅನ್ನ ನೀಡಿ ಸಾಕು ಅಂದ. ಆವೇಶ ಅನ್ಲಂತ, ಇಲ್ಲ, ನೀವು ಯಾವ ಮನೆ ಮುಂದೆ ಬಂದು ನಿಂತಿರಲ್ಲ, ಈ ಎಲ್ಲ ಅರಮನೆಯ, ಈ ಮನೆಯ ಎಲ್ಲ ಸಂಪತ್ತು ನನ್ನ ಸಹಿತವಾಗಿ ಎಲ್ಲವೂ ನಿಮಗೆ ನೀಡ್ತೀನಿ, ಇದನ್ನು ಸ್ವೀಕರಿಸಿ ನನ್ನ ಉದ್ಧಾರ ಮಾಡಿ ಅಂತ. ಎಲ್ಲ ಈ ಸಂಪತ್ತು ನನ್ನ ಸಹಿತ, ಎಲ್ಲ ಸಂಪತ್ತು ಈ ಭಿಕ್ಷುವಿಗೆ ಅರ್ಪಣೆ ಅಂತ ಬರೆದು ಸೈನ್ ಮಾಡಿ ಅದನ್ನು ನೀಡ್ತಿದ್ಲಂತ ಪತ್ರ. ಬುದ್ಧ ಅಂದಂತ, ಇದು ನನಗೆ ಬೇಡ. ಲಕ್ಷ ಕೇಳ್ಬೇಕು ನೀವು, ಇದು ನನಗೆ ಬೇಡ. ಎಂಥ ಆಶ್ಚರ್ಯ! ಇಂಥ ಅರಮನೆಯ ಸಕಲ ಸಂಪತ್ತು, ಪರಮ ಸುಂದರಿಯಾದಂಥ ನಾನು, ನನ್ನ ಕಾಣಲು ಧಾವಿಸಿ ಬರ್ತಾರೆ. ಇಂಥ ಪರಮ ಚೆಲುವೆಯಾದಂಥ, ಇಂಥ ಸೌಂದರ್ಯದ ಶರೀರ, ಈ ಎಲ್ಲ ಅರಮನೆಯಂಥ ಮನೆ, ಎಲ್ಲ ಸಂಪತ್ತು ನಿನಗೆ ನೀಡ್ತಾ ಇದ್ದೀನಿ, ಬೇಡ ಅಂತೀಯಲ್ಲ ಯಾಕೆ? ಬುದ್ಧ ಹೇಳಿದಂಥ, ಇದೆಲ್ಲ ನಿನಗೆ ಸಂತೋಷ ಕೊಟ್ಟಿಲ್ಲ, ನಿನಗೆ ಆನಂದ ಕೊಟ್ಟಿಲ್ಲ. ನಿನಗೆ ಸಂತೋಷ ಕೊಡದ, ಆನಂದ ಕೊಡದ ಈ ವಸ್ತು ತಗೊಂಡು ನಾ ಏನು ಮಾಡಲಿ? ಇಂಥದನ್ನೆಲ್ಲ ಬಿಟ್ಟು ಬಂದೀನಿ. ಆನಂದ ಇರೋದು ಅಧ್ಯಾತ್ಮದಲ್ಲಿ, ಅರಮನೆಯಲ್ಲ, ಗುರು ಮನೆಯಲ್ಲಿ ನಿನಗೆ ಆನಂದ ಸಿಗುತ್ತದೆ. ಇದೆಲ್ಲ ಒಂದಿನ ಬಿಟ್ಟು ಹೋಗ್ತದೆ. ಎವ್ರಿಥಿಂಗ್ ಈಸ್ ಟೆಂಪ್ರರಿ ಇನ್ ಯುವರ್ ಲೈಫ್. ಪೀಪಲ್,
ಥಾಟ್ಸ್, ಸೀನರಿ, ಎವ್ರಿಥಿಂಗ್ ಈಸ್ ಟೆಂಪ್ರರಿ. ಡೋಂಟ್ ಗೆಟ್ ಅಟ್ಯಾಚ್ಮೆಂಟ್, ಜಸ್ಟ್ ಫ್ಲೋ ವಿತ್ ಇಟ್. ಬುದ್ಧ ಹೇಳ್ದ ಇದೆಲ್ಲ ಒಂದು ದಿವಸ ಕೈ ಬಿಡುತ್ತದ, ಎಲ್ಲವೂ ನಶ್ವರ. ಜನಗಳು ಕೈ ಬಿಡ್ತಾರೆ, ಸಂಪತ್ತು ಕೈ ಬಿಡುತ್ತದ, ಅರಮನೆ ನೀಯರ ಬಿಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟರ ಕಳಿಸ್ತಾರಿಲ್ರಿ. ಮೊನ್ನೆ ಸಾವುಕಾರ ಸತ್ತಿದ್ದ, 3 ಕೋಟಿ ಖರ್ಚು ಮಾಡಿ ಮನೆ ಶಾಂತಿ ಮಾಡಿ ಮನ್ಯಾಗ ಹೋಗಿ 3 ತಿಂಗಳಾಗಿಲ್ಲ ಗೊಟಕಂದ. ಇವು ಏನು ಮಾಡ್ತೀರಿ, ಬಿಡೋದು ಹಣ ಇರ್ತಾವ, ನಾವು ಹೋಗಬೇಕು. ಭಾಳ ಕೆಟ್ಟ ಅನ್ನಿಸ್ತು ನಮಗೂ. ಮನೆ ಕಟ್ಟಿ 3 ತಿಂಗಳಾಗಿಲ್ಲ ಹೋದ ಸಾವುಕಾರ. ಒಂದು 18 ವರ್ಷರ ಇಂಥ ಮನ್ಯಾಗ ಬದುಕು ಮಾಡಿದ್ರೆ, ಜೀವನ ಸಾಗಿಸಿದ್ರೆ ಎಷ್ಟು ಖುಷಿ ಇರ್ತಿದ್ದು. ಕಟ್ಟದ ಬಿಟ್ಟು ಹೊಂಟ, ಹಾರ್ಟ್ ಅಟ್ಯಾಕ್ ರೀ. ಅದಕ್ಕೆ ನಾವಂದೆವು ಪಾಪ ಮೊನ್ನೆ ಮನೆ ಶಾಂತಿ ಮಾಡ್ಯಾನ, ಸಾವುಕಾರನ ಇಲ್ಲೇ ಪಡಸಲಾಗ ಹುಣಮು ಅಂತ ನಾ ಅಂದೆ. ಆಯ್ತು ರೀ ಗುರುಗಳ ಹಂಗೆ ಮಾಡಮ್ಮಂತ ಅವ್ರು ತಯಾರಾದರು. ಹೇಳಿ ತೆಳ್ಳಾಗತ್ತಿಲ್ಲು, ಪಡಸಲಾಗ ಉಣಬೇಡ್ರಿ ಅಪ್ಪ, ಸಣ್ಣ ಸಣ್ಣ ಮಕ್ಕಳು ಅದಾವು ಮನ್ಯಾಗ, ಇಟ್ಕೊಳಂಗಿಲ್ಲ. ಎಂಥ ಮನೆ ಐತಿ ಅಂದ್ರೂ ಹೊರಗೆ ಹಾಕ್ತಾರೆ ಅಲ್ಲ. ಬುದ್ಧ ಹೇಳ್ದ ಇದೆಲ್ಲ ನಶ್ವರ ಐತಿ, ಶಾಶ್ವತವಾದಂಥ ಸುಖ ನಿನ್ನ ಅರಿವಿನಲ್ಲೈತಿ. ನಿನಗೆ ಈ ಕಲ್ಪನಾ ಬರಂಗಿಲ್ಲ. ಒಂದು ಪ್ರಸಂಗ ಬರ್ತದೆ, ನಾನು ಆಗ ಬಂದು ನಿನಗೆ ಭೇಟಿಯಾಗುತ್ತೀನಿ, ನಿನ್ನ ಈ ಭಿಕ್ಷಾ ನನಗೆ ಬೇಡ ಅಂತ ಬುದ್ಧ ಹೋದ. 4-6 ವರ್ಷ ಕಳೆದಿರಬೇಕು. ವೇಶ್ಯೆಗಳಿಗೆ ಮಹಾರೋಗ ಅಂಟಿತ್ತು. ಕೈ ಬೆರಳುಗಳು ಬಿದ್ದು, ಮುಖದ ಮ್ಯಾಗ ಕಲೆ ಬಿದ್ದು, ಶರೀರ ವಿಕಾರ ಆಯಿತು. ಯಾರು ಆಕೆಯನ್ನು ಕಾಣಲಿಕ್ಕೆ ಧಾವಿಸಿ ಓಡೋಡಿ ಬರ್ತಿದ್ರು, ಎಲ್ಲರೂ ದೂರ ನಿಂತು ಕಲ್ಲು ಒಗಿಲಾಕ ಹತ್ತಿದ್ರು, ಊರು ಬಿಟ್ಟು ಓಡಿಸಿದ್ರು. ಹಸಿವಾಗಿ ನಗರದಲ್ಲಿ ಬಂದರೆ ಕಲ್ಲು ಒಗೀತಿದ್ರು ಹುಡುಗರು, ಕಲ್ಲು ಒಗೀತಿದ್ರು. ಹತಾಶಳಾದಂಥ ವೇಶ್ಯ ಊರು ಬಿಟ್ಟು ಅಡವಿಯೊಳಗ ಭಿಕ್ಷಾ ಬೇಡಿಕೊಂಡು, ಯಾರೋ ದಾರಿಯಲ್ಲಿ ಸಿಕ್ಕರು ಒಂದಿಷ್ಟು ಭಿಕ್ಷಾ ಬೇಡಿಕೊಂಡು, ಎಲೆ ತಿಂದುಕೊಂಡು, ಹಣ್ಣು ತಿಂದುಕೊಂಡು, ಹಳ್ಳದ ನೀರು ಕುಡ್ಕೊಂಡು ವೇಶ್ಯ ಬದುಕ್ತಿದ್ಲು. ಶರೀರ ಎಲ್ಲ ವಿಕಾರವಾಗಿದೆ, ಎಲ್ಲ ದೂರಾಗಿದೆ. ಅರಮನೆಯಂತ ಮನೆ ದೂರಾಗಿದೆ, ಸಂಪತ್ತೆಲ್ಲ ಕಳೆದು ಹೋಗಿದೆ, ಜನಗಳು ಯಾರು ಸಮೀಪಕ್ಕೆ ಬರ್ತಾ ಇಲ್ಲ. ಅಕ್ಕಿಂದ ಪರಿಸ್ಥಿತಿ ಅಂತಲ್ಲ, ನೆನಪಿಟ್ಕೊಳ್ರಿ ನೀವು. ಇದೆಲ್ಲರಿಗೂ ಬರಬಹುದು, ಯಾವ ರೀತಿಯಲ್ಲಿ ಹೆಂಗೆ ಬರ್ತದೋ ಗೊತ್ತಿಲ್ಲ. ಎಲ್ಲ ಕೈ ಬಿಟ್ಟು ಹೋಗಿದೆ, ಹತಾಶದಿಂದ ಬದುಕ್ತಾ ಇದ್ದಾಳ. ಒಂದು ಬೆಳದಿಂಗಳ ರಾತ್ರಿ ಅವತ್ತ ಭಿಕ್ಷಾಕ್ಕೆ ಹೋಗಿದ್ದಾಳೆ. ಹುಡುಗರು ಕಲ್ಲು ಒಗೆದಾವ, ಏಟು ಬಿದ್ದು ಮೈಯೆಲ್ಲ ರಕ್ತದಿಂದ ಸಿಕ್ತವಾಗಿದೆ. ವೇಷ ಬಿದ್ದು ನರಳುತ್ತಿದ್ಲು. ಸಾವು ಬರಬಾರದೆ ಪ್ರತಿಕ್ಷಣ ಸಾವಿಗಾಗಿ ಹಂಬಲಿಸ್ತಾ ಇದ್ಲು. ಅಂಥ ಪ್ರಸಂಗದಲ್ಲಿ ಧಮ್ಮಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಭಿಕ್ಷು ಬಂದ, ಬುದ್ಧ ಬಂದ, ತಲೆ ಮ್ಯಾಗ ಕೈ ಇಟ್ಟ. ಯಾರು ನೀನು ಅಂತ ಕೇಳಿಲ್ಲೋ. ಎಲ್ಲರ ಕೈ ಬಿಟ್ಟಾಗ ನಾ ಬರ್ತೀನಿ ಅಂದಿದ್ನಲ್ಲ, ಅವತ್ತು ನೆನಪೈತೇನೆ, ಭಿಕ್ಷಾ ಹಾಕ್ಲಕ್ಕೆ ಬಂದಿದ್ದಿಲ್ಲ. ಎಲ್ಲರ ಕೈ ಬಿಟ್ಟಾಗ ಬರ್ತೀನಿ ಅಂದಿದ್ದಲ್ಲ, ಅವನೇ ನಾನು ಬುದ್ಧ ಬಂದೀನಿ. ಈಗ ಬಂದು ಏನು ಮಾಡ್ತೀರಿ? ನನ್ನ ಸೌಂದರ್ಯ ಹೋಯಿತು, ನನ್ನ ಅರಮನೆ ಹೋಯಿತು, ನನ್ನ ಸಂಪತ್ತು ಹೋಯಿತು, ಎಲ್ಲ ಹೋಗಲಿ. ನೀ ಅದೆಯಲ್ಲ, ಈ ಜೀವನ ಐತಲ್ಲ, ಮನುಷ್ಯ ಜನ್ಮದ ಜೀವನ ಭಾಳ ಕಿಮ್ಮತ್ತಿಂದೈತಿ. ಈಗಾದರೂ ನೀನು ಅರಿತು ಬದುಕು, ನಿನ್ನ ಜ್ಞಾನ ನೀ ಮಾಡ್ಕೋ, ಜೀವನ ಸಫಲ ಆಗ್ತದೆ ಅಂತ ಬುದ್ಧ ಆಕೆಯ ಮೈ ತುಂಬ ಕೈ ಆಡಿಸದ. ಮೈ ರೋಗೆಲ್ಲ ಹೋಯಿತು.
ಆ ಬುದ್ಧನ ಉಪದೇಶವನ್ನು ಕೇಳಿ ಮಹಾಜ್ಞಾನಿಯಾಗಿ ಅವಳು ಪರಮ ಆನಂದವನ್ನು ಪಡೆದು ಗುರುವಿನಿಂದ. ಅದಕ್ಕೆ ನಾವಂತೀವಿ ತಾಪರಹಿತ ಪದಂ ಗುರುಪದಂ. ಗುರು ತನ್ನ ತಾಪವನ್ನು ಕಳ್ಕೊಂಡಿರ್ತಾನ, ಆಶ್ರಯಿಸಿದವರ ತಾಪವನ್ನು ಕಳೀತಾನ. ಅದಕ್ಕಂಥ ಗುರುಮೂರ್ತಿಯನ್ನು ನೀನು ಪ್ರತಿದಿನ ಬೆಳಿಗ್ಗೆ ನೆನೆಯುವುದು ಅನುದಿನದ ಉದಯ ಕಾಲದಳು. ಅಲ್ಲಿ ನೋಡ್ರಿ, ಮತ್ತು ದಿನ ಅಂದಿಲ್ಲ, ಅನುದಿನ. ಅನುದಿನ ಅಂತಂದ್ರಿ ನಮಗೆ ತ್ರಾಸಾದಾಗ 4 ದಿನ ಸ್ಮರಣೆ ಮಾಡದೆ ಆಮೇಲೆ ಬಿಟ್ಟೆಲ್ಲ. ಅನುದಿನ ಅಂದ್ರೆ ಪ್ರತಿದಿನ ತಪ್ಪದೆ ಇಂಥ ಸದ್ಗುರುನಾಥನನ್ನು ನೆನೆ. ಅಲ್ಲಿ ಮತ್ತೊಂದು ಮಾತು, ಗುರುವಿಗೊಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಏನು ವಿಶೇಷಣ ಕೊಟ್ಟಿದ್ದಾರೆ? ವಿನುತ ಗುರುಮೂರ್ತಿಯನು. ವಿನುತ ಅಂದರೆ ವಿಶೇಷೇನ ನುತಃ ವಿನುತಃ. ಗುರುಗಳು ಯೋಗ್ಯರಾಗಿರಬೇಕು, ಗುರು ಜ್ಞಾನಿಯಾಗಿರಬೇಕು. ಜ್ಞಾನ ಭಾಳ ಐತಿ, ಅವನ ಆಚಾರ ಸರಿ ಇಲ್ಲ ಅಂತಂದರೆ ಅವ ಡೇಂಜರ್ ಮ್ಯಾನ್. ಭಾಳ ಚಂದ ಹೇಳಿದರು. ಅ ಮ್ಯಾನ್ ವಿತ್ ಅ ಲಾಟ್ ಆಫ್ ನಾಲೆಜ್ ನೋ ಕ್ಯಾರೆಕ್ಟರ್ ಈಸ್ ಡೇಂಜರಸ್ ಮ್ಯಾನ್ ಅಂದ್ರೆ ಅವರು. ಸಾಕಷ್ಟು ಜ್ಞಾನ ಐತಪ್ಪ, ಆಚಾರ ಇಲ್ಲ, ಅರಿವು ಆಚಾರದಲ್ಲಿ ಪರ್ಯಾವಸನ ಆಗಿಲ್ಲ ಅಂದ್ರೆ ಅವ ಡೇಂಜರಸ್ ಮ್ಯಾನ್ ಅಂದ್ರೆ ಅವರು. ಅದಕ್ಕೆ ವಿನುತ ಅಂದರೆ ಆತ ಜ್ಞಾನನಾಥೋ ಗುರು. ನಮಗೆ ಜ್ಞಾನ ತಾನು ಸ್ವತಃ ಜ್ಞಾನವನ್ನು ಪಡೆದವನು, ಜ್ಞಾನವನ್ನು ಕೊಡುವವನು, ಅಂಥವನು ಗುರು ಅಂದರು. ಅಂಥ ಗುರುವಿನನ್ನೇ ವಿನುತನಾದಂಥ ಗುರುನಾಥನನ್ನು ನೆನೆ. ಯೋಗ್ಯ ಇರಬೇಕು ಗುರು ಅಂತೆಯೇ ಭಾಳ ಸೊಗಸಾಗಿ ಕಬೀರ್ ಹೇಳಿದರು. ಗುರುನೂ ಅಂಥವನೇ, ಶಿಷ್ಯನೂ ಅಂಥವನೇ. ಇಂಥ ಗುರು ಶಿಷ್ಯರಿಂದ ಹೆಂಗೆ ಆಗ್ತದಪ್ಪ? ಅದಕ್ಕೆ ಅರ್ಥ ಇರಂಗಿಲ್ಲ. ಗುರು ಶಿಷ್ಯರಿಗೆ ಶಿಷ್ಯ ಸಮರ್ಥನಾಗಿರಬೇಕು, ಗುರು ಯೋಗ್ಯನಾಗಿರಬೇಕು. ಅಂಥ ಗುರು ಶಿಷ್ಯರ ಮಧ್ಯದಲ್ಲಿ ಈ ಜ್ಞಾನ ಹರಿದು ಬರ್ತದೆ. ಅದಕ್ಕೆ ವಿನುತ ಗುರು ಅಂತ ಹೇಳಿದರು. ವಿಶೇಷಣ ನುತಃ ಗುರು. ಆ ಗುರುಮೂರ್ತಿಯನ್ನು ಎಚ್ಚರಿಕೆಯೊಳು ನೆನೆಯುವುದು ಅಂದರು. ಎಚ್ಚರಾಗು. ಈಗರ ಕಣ್ತರಿ ಒಂದಿಷ್ಟು ಈ ಬೆಕ್ಕಿರ್ತಾವಲ್ಲ, ಬೆಕ್ಕ ಅದು 21 ದಿನದಾಗ 3 ಜಾಗ ಚೇಂಜ್ ಮಾಡ್ತದಂಥದ್ದು. ಯಾವುದು ಬೆಕ್ಕ? ಅದು ಎಷ್ಟು ಮಜಾ ಐತೆ ನೋಡ್ರಿ. ಬಾಯ ಅವು ಕಣ್ಣು ಮುಚ್ಕೊಂಡೇ ಇರ್ತಾವಂತ, ಬರೇ ಕಣ್ಣ ತೆರಂಗಿಲ್ಲ ಅವು, ಕಣ್ಣ ತೆರಂಗಿಲ್ಲ. ನೀವು ಕಣ್ಣ ತೆರೆಯವಲ್ರಿ, ಏನು ಮಾಡಿ ನಾನು ಕಣ್ಣ ತೆರಂಗಿಲ್ಲ. ಓ ಬಾಯಾಗ ಹಿಡ್ಕೊಂಡು ಒಯ್ದ ನಾವು ಜಾಗ ಚೇಂಜ್ ಮಾಡ್ತದಂಥದ್ದು ಬೆಕ್ಕ. ಕೊನೆಗೆ 21 ದಿನಕ್ಕೆ ಬೆಕ್ಕ ಕಣ್ಣು ತೆರೀತದಂತ. ಇದು 70 ವರ್ಷ ಆದರೂ ಕಣ್ಣು ತೆರೆಯವಲ್ದಿನು. ಎಚ್ಚರಿಕೆಗಳು. ಎಚ್ಚರಾಗು. ಎಚ್ಚರಾಗಿ ಏನು ಮಾಡು? ಗುರುವಿನನ್ನ ನೆನೆ ಅಂದ್ರೆ ಅವರು. ಎಚ್ಚರಿಕೆಯೋಳು ಉದಯ ಕಾಲದವಳು ಅಂದರು. ಯಾಕೆ ಮಧ್ಯಾಹ್ನದಾಗ ನೆನದ್ರೆ ಬರೋಂಗಿಲ್ಲೇನ್ರಿ? ಮಧ್ಯಾಹ್ನ ಊಟ ಆದಮೇಲೆ ಮಧ್ಯಾಹ್ನದಾಗ ನೆನದ್ರೆ ಮುಂಜಾನೆ ಯಾಕಂತೀರಿ ಅಂದರೆ, ನನ್ನ ಅನುಭವದಿಂದ ಈ ಮಾತು ಹೇಳ್ತೀನಿ ನಿಮಗೆ. ಮುಂಜಾನೆ ಮನಸ್ಸಿನ ಬಾಯಿಯೊಳಗೆ ಏನು ಕೊಡ್ತೀರೋ ಒಟ್ಟು ಚಂತನಾದ ಮೇಲಕ್ಕೆ ಹಾಕ್ತಿರ್ತದೆ. ಯಾಕೆ? ಬೆಳಗ್ಗೆ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಸ್ವಚ್ಛ ಇರ್ತದೆ. ಮನಸ್ಸು ಅವಾಗ ಏನು ನಾವು ಅದರ ಬಾಯ ಕೊಡ್ತೀವಿ ಅದು ಗ್ರಹಿಸ್ತದೆ. ನಿಮ್ಗೆ ಹಿಂಗೆ ಹೇಳಿದ್ರೆ ತಿಳಿಲಿಲ್ಲ. ನೀವು ನಾಳೆ ಬೆಳಿಗ್ಗೆ ನಿಮ್ಗೆ ಇಷ್ಟವಾದಂಥ ಹಾಡ ಬೆಳಗ್ಗೆ ನೀವು ಒಂದು ಸಲ ಕೇಳ್ರಿ ಅಥವಾ ಅದನ್ನು ಹಾಡ್ರಿ, ಅದು ಚಂತನ ನಿಮ್ಮ ಬಾಯಾಗ ಬರ್ತದೆ ನೋಡ್ರಿ. ನೀವು ಟ್ರೈ ಮಾಡಿ ನೋಡಿರ್ಬೇಕಾರೆ ನೀವು. ನಾವು ಅನುಭವದ ಒಂದು ಮಾತು ಹೇಳ್ತೀನಿ. ನಮ್ಮ ಓಂಕಾರ ಅಂತ ಡ್ರೈವರ್ ಇದ್ದು ನೋಡಬ್ಬ ಮೊದಲ, ನೀವೆಲ್ಲ ಅವ್ನು ನೋಡಿರಿ, ಭಾಳ ವರ್ಷ ಬಂದಾನ ಅವನು. ಇಡೀ ಊರಿಗೆ ಗೊತ್ತದ. ನಾವು ಈ ಊರಾಗ ಭಾಳ ಫ್ರೆಂಡ್ಸ್ ಅವನಿಗೆ, ನಿಮಗೆಲ್ಲ ಗೊತ್ತದವ. ಈ ಮೊಬೈಲ್ ಬಂದು ನೋಡ್ರಿ, ಏನು ರಿಂಗ್ ಟೋನ್ ಇಡೋದು
ಅದು ಹೊಸದು ಬಂದಿತ್ತು ನೋಡ್ರಿ. ಅವಾಗ ಏನದು ಒಂದು ಹಾಡು ಭಾಳ ಮಜಾ ಐತದ. ನಮಗೊಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಅವ್ರ ಫೋನ್ ಎತ್ತುತ್ತಾನೋ ಅವ್ರು ಏನು ರಿಂಗ್ ಟೋನ್ ಇಟ್ಟಿರ್ತಾರಲ್ಲ ಅದನ್ನ ಕೇಳ್ಬೇಕು ನಾವು. ಮುಂಜಾನೆ ನಸಿಕ್ನಾಗ 5 ಗಂಟೆಗೆ ಹೋಗೋದೈತಿ, ನಮ್ಗೆ ಫೋನ್ ಹಚ್ಚದೆ ಒಂದು ಸಲ ಅಲ್ಲ 2 ಸಲ ಅಲ್ಲ ಎತ್ತವಲ್ಲ. ನಾವು ಅರ್ಜೆಂಟ್ ಹೋಗ್ಬೇಕಾಗ್ಯದ, ದೂರ ಹೋಗ್ಬೇಕಾಗ್ಯದ. ಫೋನ್ ಹಚ್ಲಕ್ಕೆ ನನಗೆ ಇದು ಡಬಡಬಲ್ಲಕತ್ತಿ. ಯಾಕಂದ್ರೆ ಆ ಹಾಡು ಕೇಳ್ಬೇಕಲ್ಲ, ನಾವು ಹಾಡು ಇಂಥ ಮಜಾ ಹಾಡು ಇಟ್ಟಿದ್ದಮ್ಮ. ಅದು ಹೊಸದಾಗಿ ಬಂದಿತ್ತು ನೋಡ್ರಿ. ನಿನ್ನಿಂದಲೇ ಮನಿ ಮೂರ ಬಟ್ಟಿ ಆಯಿತು ನಿನ್ನಿಂದಲೇ. ಆ ಹಾಡು ಹೊಳ್ಳಿ ಕೇಳಿ ರಿಂಗ್ ಟೋನ್ ಅದು. ಅವತ್ತು ನನ್ನ ಬಾಯಾಗ ಚಂತ ನಾನು ನಿನ್ನಿಂದಲೇ ಅಲ್ಲ, ಸುಮ್ಮನೆ ತಮಾಷೆ ಹೇಳಿದ್ರೆ ನೀವು ನಾಳೆ ಟ್ರೈ ಮಾಡಿ ನೋಡಿರ್ಬೇಕಾರ. ನಿಮಗೆ ಇಷ್ಟವಾದಂಥ ಹಾಡು ಒಂದು ಚೂರು ಗುನುಗನಿಸಿದ್ರೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೇಳೋದು ಅಂತಃಕರಣ ಸ್ವಚ್ಛ ಇರ್ತದೆ, ಮನಸ್ಸು ನಿರ್ಮಲ ಇರ್ತದೆ, ಅದು ಗ್ರಹಿಕೆ ಆಗ್ತದೆ. ಆದ್ದರಿಂದ ಸಿದ್ದೇಶ್ವರಪ್ಪಗಳು ಬೆಳಿಗ್ಗೆನೇ ಪ್ರವಚನ ಮಾಡ್ತೀವಿ. ಮೊದಲು ನಾವು ಒಂದು ಬೆಳಿಗ್ಗೆ ಚಳಿ ಒಳಗೆ ಯಾರು ಬರ್ತಾರೆ, ಎಷ್ಟೇ ಜನ ಬರಲ್ಲ ಅಂದ್ರೆ ಬೆಳಿಗ್ಗೆನೇ ಹೇಳ್ತಿದ್ರು. ಕಾರಣ ಏನು ಅಂತ ಕೇಳಿದ್ರೆ, ಈಗ ನಿಮ್ಗೆ ಹೇಳೋದು ಅರ್ಥ ಇಲ್ಲ ಈ ಸದ್ಯ. ನೀವು ಎಚ್ಚರ ಇಲ್ಲ, ನೀವು ಏನು ಮಾಡೋದು ಹೇಳಿ. ಇವಾಗ ಯಾವಾಗ ಬಿಟ್ಟಾರಂತ ಬೇರೆ ಕುಂತೀರಿ ಸದ್ಯ. ಅದಕ್ಕೆ ಬೆಳಿಗ್ಗೆ ಮಾಡಿದಂಥ ಸಾಧನೆ ಅದು ನಿಜವಾಗಿಯೂ ಫಲದಾಯಿನಿ ಆಗ್ತದೆ. ನೀವೇನು ಭಾಳ ಸಾಧನೆ ಮಾಡೋದು ಬೇಕಾಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಶ್ರೇಷ್ಠ ಬ್ರಹ್ಮಜ್ಞಾನಿಗಳಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ನುತಿಸಲು ಯೋಗ್ಯರಾದಂಥ ಗುರುವಿನ ಸ್ಮರಣೆ ಮಾಡಿರಿ. ಆಮೇಲೆ ಏನಂದ್ರೆ ಅವರು ಒಂದಿಷ್ಟು ದೇವರ ಧ್ಯಾನ ಮಾಡಿರಿ. ಆಮೇಲೆ ಯಾಕೆ ಹುಟ್ಟೀನಿ, ಏನು ಮಾಡಬೇಕಾಗಿದೆ, ಏನು ಬದುಕಿನ ಅರ್ಥ, ನಾನು ಅಂತೀನಿ, ನಾನು ಅಂದರೆ ಯಾರು ಅಂತ ಒಂದಿಷ್ಟು ಚಿಂತನೆ ಮಾಡಿರಿ. ನಿನಗಹುದು ಮುಕ್ತಿ. ಇಷ್ಟು ಮಾಡಿದರೆ ಸಾಕು. ನಿಮ್ಮದೇನು ನೋವೈತೆಲ್ಲ ಎಲ್ಲ ಮಿಸರಿ ಫೇನ್ಸ್ ಎಲ್ಲ ಎಸ್ಕೇಪ್ ಆಗ್ತದೆ. ನಿಮ್ಮ ಬದುಕು ಆನಂದದಿಂದ ಕೂಡ್ತದೆ. ಇಷ್ಟು ಸಾಧನೆ ಮಾಡಿರಿ ಸಾಕು, ಜೀವನ ಸಫಲ ಆಗ್ತದೆ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ. ಹರ ಓಂ ತಸ್ಸತ್.